ಈ ಇಡೀ ವೇದ ವಾಂಗ್ಮಯ ಅಂತ ಏನಿದೆಯೋ ಅದು ನನಗೆ ಅರ್ಥ ಆಗೋ ಹಾಗೆ ಬರ್ಕೊಂಡಿದೆ, ತುಂಬ ಸುಲಭವಾಗಿರಲಿ ಅಂತ. 4 ಮುಖ್ಯ ಭಾಗಗಳನ್ನಾಗಿ ನೋಡ್ಬೋದು, 4 ತುಂಬ ಸುಲಭದ ಭಾಗಗಳನ್ನು ನೋಡ್ಬೋದು. ಮೊದಲನೇದನ್ನು ಸಂಹಿತೆ ಅಂತ ಕರಿತೇವೆ. ಸಂಹಿತೆ ಅಂದರೆ ಏನು ಒಂದು ಸ್ವಲ್ಪ ವಿಚಾರ ಮಾಡೋಣ ಸರ್. ಹಿಂದಿದ್ದಂಥ ಜ್ಞಾನಿಗಳು, ಋಷಿಗಳು ಅಂತ ಕರೀರಿ, ಹಿಂದಿನ ಕಾಲದ ಮನುಷ್ಯ. ಆಗಿನ ಕಾಲದ ಜನ ನೋಡಿದ್ರು, ಒಂದು ಸಲ ನಿಂತ್ಕೊಂಡಾಗ ಜೋರಾಗಿ ಮಿಂಚು ಬರೋಕ್ಕೆ ಶುರು ಆಯಿತು, ಗುಡುಗು ಬರೋಕ್ಕೆ ಶುರು ಆಯಿತು, ಸಿಡ್ಲು ಬಂತು. ಅವ್ನು ಗಾಬರಿ ಆಗಿಬಿಟ್ಟ. ಮನುಷ್ಯ ಆಗಿದ್ದ, ಅವನು ಕಾಡಿನಲ್ಲಿದ್ದಂಥ ಮನುಷ್ಯ, ಇದೇನು ಬೆಳಕು ಕಾಣ್ತದೆ ಮೇಲಿಂದ ಇದನ್ನ ಅಂದ. ಆ ಸಿಡ್ಲು ಒಂದು ನೆಲಕ್ಕೆ ಹೊಡೆದು ಬೆಂಕಿ ಹತ್ಕೊಂಡ್ಬಿಡ್ತು, ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನೋಡಿದ, ಕಾಡಿ ಬೆಂಕಿ ಹತ್ಕೊಂಡಾಗ ತನ್ನ ಪ್ರಾಣಿಗಳು ಸತ್ತು ಹೋಗೋದನ್ನು ನೋಡಿದ, ತನ್ನ ಜೊತೆಗಿರೋರು ಸತ್ತು ಹೋಗೋದನ್ನು ನೋಡಿದ. ಝಳ ಬಂತು, ಬೆಂಕಿ ಬಂದು ಓಡ್ದ, ಅಲ್ಲಿಂದ ಓಡ್ದ. ಗಾಬರಿ ಆಯಿತು, ಮಳೆ ಬರೋಕ್ಕೆ ಶುರು ಆಯಿತು. ಅವ್ನಿಗೆ ಇನ್ನೂ ಗಾಬರಿ, ಮೇಲಿನ ನೀರು ಸುರಿತಾ ಇದೆ, ಏನು ಬೀಳ್ತಾ ಇದೆ ಮೇಲಿಂದ ಅಂತ ಗೊತ್ತಿಲ್ಲ. ಮೊದಲನೇ ಮನುಷ್ಯ ಕಲ್ಪನೆ ಮಾಡ್ಕೊಳ್ಳಿ, ಮೊದಲನೇ ಸಲ ಮಳೆ ನೋಡಿದ ಅವನಿಗೆ ಎದೆ ಹೊಡೆದೋಯ್ತು. ಇದೇನು ಮಳೆ ಬಂತಿದ್ದು? ಮಳೆ ಬಂದರೆ ಏನೋದು ಕುಂಭದ್ರೋಣ ಅದು. ಮಳೆ ಬಂದು 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 ನೀರು ಬಂದು ಸಮುದ್ರ ನದಿ ಬಂದು ಕೊಚ್ಕೊಂಡು ಹೋಗ್ತಾ ಇತ್ತು, ದಡ ಕೊಚ್ಕೊಂಡು ಹೋಗ್ತಾ ಇತ್ತು. ಅಲ್ಲೂ ಕೂಡ ಜನ ಸಾಯೋದನ್ನು ನೋಡಿದ, ಕೊಚ್ಕೊಂಡು ಹೋಗೋದು, ಗಾಬರಿ ಆಗಿಬಿಟ್ಟ. ಫಸ್ಟ್ ರಿಯಾಕ್ಷನ್ ಈಸ್ ಫಿಯರ್. ಅವನಿಗೆ ಗಾಬರಿ ಬಂತು. ಏನಾಯ್ತಪ್ಪ ಇದು? ಏನು ಮಿಂಚು ಬರ್ತದೆ, ಗುಡುಗು ಬರ್ತದೆ, ಬೆಳಕು ಬರ್ತದೆ, ಬೆಂಕಿ ಬಂತು, ಮಳೆ ಬಂತು, ಅದರಿಂದ ನೀರು ಬಂತು, ಸುರಿತು ಮಳೆ. ಒಂದು 3-4 ತಿಂಗಳು ಸತತವಾಗಿ ಮಳೆ ಬಂತು. ನಿಧಾನಕ್ಕೆ ಮಳೆ ನಿಂತು ಹೋಯ್ತು. ಪಾರಾದೆ ಅಂದ್ಕೊಂಡ. ಆನಂತರ ಮತ್ತೊಂದು ಕಾಲ ಚಳಿಗಾಲ ಶುರು ಆಯಿತು, ವಿಪರೀತ ಚಳಿ ಶುರು ಆಯಿತು. ಮೊದಲು ಇರಲಿಲ್ಲ. ಇದೇನು ತೊಂದರೆ ಅಂತ ಚಳಿಗೆ ಸತ್ತೋದ್ರೆ ಎಷ್ಟೋ ಜನ, ಬಟ್ಟೆ ಇಲ್ಲ ಸರಿಯಾಗವಾಗ. ಅವ್ನು ನೋಡ್ಕೊಂಡ, ಗಾಬರಿ ಆದ, ಇದೊಂದೇನೋ ಬಂತು ಅಂತ. ಸ್ವಲ್ಪ ದಿವಸಕ್ಕೆ ಅದು ಚಳಿಯೂ ಕಮ್ಮಿ ಆಯಿತು, ಬೇಸಿಗೆ ಬರೋಕ್ಕೆ ಶುರು ಆಯಿತು. ತುಂಬ ಶೆಕೆ, ಒದ್ದಾಡುವಷ್ಟು ಬಿಸಿಲು, ಹುಲ್ಲೆಲ್ಲ ಒಣಗೋಯ್ತು, ನೀರಿಲ್ಲ, ಓಡಾಡೋಕ್ಕೆ ಶುರು ಮಾಡಿದ. ಇದನ್ನೆಲ್ಲ ಕಂಡುಕೊಂಡ. ಪ್ರಪಂಚದಲ್ಲಿ 2 ಥರದ ಜನ ಇರ್ತಾರೆ. ಕೆಲವರು ನೋಟಕರು ಅಂತ, ಕೆಲವರು ಚಿಂತಕರು ಅಂತ. ಕೆಲವು ನೋಟಕರು ಬೇರೆ ನೋಡ್ತಾರೆ, ಅಯ್ಯೋ ಮಳೆ ಬಂತು ಅಂತ ಓಡಿ ಹೋಗೋದು, ಬಿಸಿಲು ಬಂತು ಅಂತ ಓಡಿ ಹೋಗೋದು, ಚಳಿ ಬಂತು ಅಂತ ಓಡಿ ಹೋಗೋದು, ಇದೆಲ್ಲ ಮಾಡಿದರು. ಕೆಲವರು ಮಾತ್ರ ಚಿಂತಕರು ವಿಚಾರ ಮಾಡಿದರು, ನೋಡಿ ಆ ಮಳೆ ನಿಂತು ಸ್ವಲ್ಪ ದಿವಸಕ್ಕೆ ಚಳಿ ಬರೋಕ್ಕೆ ಶುರು ಆಯಿತು. ಆ ಚಳಿ ಬರೋದು ನಿಂತ ಮೇಲೆ ಸ್ವಲ್ಪ ದಿವಸಕ್ಕೆ ಬೇಸಿಗೆ ಬರೋಕ್ಕೆ ಶುರು ಆಯಿತು. ಅವನು ಗಮನ ಇಟ್ಟು ನೋಡೋಕೆ ಶುರು ಮಾಡಿದ, ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಚಳಿ ಬರುತ್ತೆ ಅಂತ ನೋಡೋಕೆ ಶುರು ಮಾಡಿದ. ಅವನಿಗೊಂದು ಪೀರಿಯಾಡಿಸಿಟಿ ಕಾಣಿಸ್ತು, ಒಂದು ನಿಯತತೆ ಕಾಣಿಸ್ತು. ನಿಸರ್ಗದಲ್ಲಿ ಬೇಕಾದಾಗ ಆಗೋಲ್ಲ ಅದು. ಒಂದಿಷ್ಟು ಕಾಲ ಮಳೆಗಾಲ ಬರುತ್ತೆ, ಅದಾದ್ಮೇಲೆ ಚಳಿಗಾಲ ಬರುತ್ತೆ, ಅದಾದ್ಮೇಲೆ ಬೇಸಿಗೆ ಕಾಲ ಬರುತ್ತೆ. ಆ ಕಾಲಕ್ಕೆ ಬದಲಾಗೋದನ್ನು ಗಮನಿಸಿದ ಆತ ದಾಖಲೆ ಇಟ್ಕೊಳ್ಳೋಕೆ ಶುರು ಮಾಡಿದ. ಓಹೋ, ಇನ್ನೊಂದು ತಿಂಗಳಿಗೆ ಮಳೆ ಬರೋಕ್ಕೆ ಶುರು ಆಗುತ್ತೆ, ಇನ್ನು 15 ದಿವಸಕ್ಕೆ ಮಳೆ ಬರೋಕ್ಕೆ ಶುರು ಆಗುತ್ತೆ ಅಂತ ಹೇಳಿ ಆ ನಿಯತತೆಯಲ್ಲಿ, ಪ್ರಕೃತಿಯ ನಿಯತತೆಯನ್ನು ಗಮನಿಸಿ ಆತ ಅಂದ, ಈ ಸಮಯಕ್ಕೆ ಮಳೆ ಬರ್ತಿರ್ಬೇಕಾದ್ರೆ ಮಳೆಯಿಂದ ಒಳ್ಳೇದಾಗತ್ತೆ, ನನಗೆ ನೀರು ಬಂತು, ನನ್ನ ಹಸುಗಳಿಗೆ ಆಹಾರ ಆಯಿತು, ಅದ್ರ ಜೊತೆ ಬೆಳೆ ಬೆಳೆಯೋಕ್ಕೆ ಶುರು ಆಯಿತು. ಅವನು ಅಂದ್ಕೊಂಡು ಯಾರೋ ದೇವತೆಗಳು ನಮ್ಮ ಮೇಲೆ ಕೃಪೆ ಮಾಡಿದ್ದಾರೆ, ನೀರು ಕಳಿಸ್ತಾರೆ ಮೇಲಿಂದ ಮಳೆ, ಅದಕ್ಕೆ ವರುಣ ದೇವರು ಅಂತ ಹೆಸರಿಟ್ಟ. ಬೆಂಕಿ ಬಂತು. ಮೊದಲು ಬೆಂಕಿಯಿಂದ ಹೆದರಿ ಓಡಿದಂಥ ಮನುಷ್ಯ ಅದೇ ಬೆಂಕಿಯಿಂದ ಬೇಯಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಗೊತ್ತಾಯಿತು, ಮನೇಲಿ ದೀಪ ಹಚ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಗೊತ್ತಾಯಿತು. ಇದು ಆದದ್ದು ಶತಮಾನಗಳ ಕಾಲದಲ್ಲಿ ಆಗಿರಬೇಕು. ಶತಮಾನಗಳ ಕಾಲ ಮನುಷ್ಯ ಅದನ್ನು ನೋಡಿ ನೋಡಿ ದಾಖಲೆ ಮಾಡಿಕೊಂಡು ಹೇಳ್ತಾನೆ, ಯಾವ ಮನುಷ್ಯ ಚಿಂತಕನಾಗಿದ್ದವನು ಆ ನಿಯತತೆಯನ್ನು ಗುರುತಿಸೋಕೆ ಶುರು ಮಾಡಿದ್ನೋ ಅದ್ರ ಜೊತೆಗೆ ಇನ್ನೊಂದು ಭಾವನೆ ಬರೋಕ್ಕೆ ಶುರು ಆಯಿತು. ಇದೇನು ಆಗ್ತದೆ, ನಮ್ಮ ಒಳ್ಳೇದಕ್ಕೆ ಆಗ್ತದೆ, ಇದು ಬೇಸಿಗೆ ಬರೋದು ಒಳ್ಳೇದಕ್ಕೆ, ಮಳೆಗಾಲ ಬರೋದು ಒಳ್ಳೇದಕ್ಕೆ, ಚಳಿಗಾಲ ಬರೋದು ಒಳ್ಳೇದಕ್ಕೆ ಅಂತ ಹೇಳಿಕೊಂಡು ಅವ್ರನ್ನೆಲ್ಲ ದೇವತೆಗಳು ಅಂತ ಕರೆಯೋಕೆ ಶುರು ಮಾಡಿದ. ಯಾರು ದೇವತೆಗಳು? ನಮಗೆ ಯಾರು ಒಳ್ಳೆಯದನ್ನು ಮಾಡ್ತಾರೋ, ನಮ್ಮ ಜೀವನವನ್ನು ಸುಖಿಯಾಗಿ ಮಾಡ್ತಾರೋ ಅವರೆಲ್ಲ ದೇವತೆಗಳು ಅಂತ ಹೇಳಿ ಅವ್ರನ್ನ ಹೊಗಳೋದಕ್ಕೆ ಶುರು ಮಾಡಿದ, ಅವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ, ಅವ್ರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಆದ್ದರಿಂದ ಈ ನಿಸರ್ಗದಲ್ಲಿ ಕಂಡಂಥ, ಆಗಿನ ಕಾಲ ಕಂಡಂಥ ಬೆಂಕಿಯನ್ನಾಗಲಿ, ನೀರನ್ನಾಗಲಿ, ಸೂರ್ಯನನ್ನಾಗಲಿ, ಜಗತ್ತು ಸೂರ್ಯ ಇಲ್ಲದೆ ಬದುಕೋದಿಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಸೂರ್ಯ ಬಂದಾಗಲೇ ಜೀವ ಚೈತನ್ಯ ಹುಟ್ಟೋದು. ಅದರಿಂದ ಸೂರ್ಯ ಒಬ್ಬ ದೇವರಾದ. ನಮಗೆ ತಂಪನ್ನು ಕೊಡುವಂಥ, ಇಂಬನ್ನು ಕೊಡುವಂಥ, ಸಂತೋಷ ಕೊಡುವಂಥ ಚಂದ್ರ ಕೊಡೋ ಒಬ್ಬ ದೇವರಾದ. ಹಾಗೆ ಅವರೆಲ್ಲರನ್ನ ದೇವತೆಗಳನ್ನು ಮಾಡಿ ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿದರು. ಯಾವ ನಿಯತತೆಯನ್ನು, ಅದ್ಭುತವನ್ನು ಕಂಡು ಮನುಷ್ಯ ಚಿಂತಕರಾಗಿದ್ದಂಥ, ದಾರ್ಶನಿಕನಾಗಿದ್ದಂಥ ಆಗಿನ ಮಂದಿ ಅವ್ರನ್ನ ದೇವತೆಗಳು ಅಂತ ಭಾವಿಸಿ ಪ್ರಶಂಸೆ ಮಾಡಿ ಸ್ತೋತ್ರಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಈ ಸ್ತೋತ್ರ ಪ್ರಶಂಸೆಗಳೇ ಸಂಹಿತೆಗಳು. ಸಂಹಿತೆಗಳು ಅಂದರೆ ಯಾರನ್ನು ದೇವತೆಗಳು ಅಂತ ಗುರುತಿಸಿ ಅವರ ಪ್ರಾರ್ಥನೆಗೋಸ್ಕರ ನೀವು ಸ್ತೋತ್ರಗಳನ್ನು ಮಾಡ್ತೀರೋ ಆ ಸ್ತೋತ್ರಗಳೇ ಸಂಹಿತೆಗಳು. ಇಲ್ಲಿ ಯಾವುದೂ ನೋಡಿದ ಮನುಷ್ಯ ಸತ್ತೋದ, ಸ್ನೇಹಿತ ಸತ್ತೋದ, ಹತ್ತಿರದ ಸತ್ತೋದ್ರು. ಒಂದು ರೀತಿ ಅನ್ನಿಸ್ತು, ಅದು ಒಂದು ರೀತಿ ದೇವತೆನೇ. ಯಮ ಕೂಡ ದೇವತೆ ಆದ. ಆಮೇಲೆ ವಿಚಾರ ಮಾಡಿದರು, ಇಷ್ಟೆಲ್ಲ ದೇವತೆಗಳಿದ್ದಾರಲ್ಲ, ಅಗ್ನಿ, ವರುಣ, ಯಮ ಇವೆಲ್ಲ ಇದ್ದಾರಲ್ಲ, ಇವ್ರಿಗೊಬ್ಬ ನಾಯಕನೂ ಇರಬೇಕಲ್ಲ. ಹೇಗೆ ತನಗೆ
ಮನುಷ್ಯ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ನಮಗೆ ಹೇಗೆ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀವೋ ಹಾಗೆ ಭಗವಂತನಲ್ಲಿ ಇದೆ ಅಂತ ಆರೋಪ ಮಾಡುವಂಥದ್ದು ನಾವು. ನಮಗೆ ಹೇಗೆ ಒಬ್ಬ ನಾಯಕರಿದ್ದಾರೋ ಹಾಗೆ ದೇವತೆಗಳು ಒಬ್ಬ ನಾಯಕ ಇದ್ದಿರಬೇಕಲ್ಲ, ಅವನ ಹೆಸರು ಇಂದ್ರ ಅಂತ ಕರೆದ್ವಿ. ಅವ್ರನ್ನೆಲ್ಲ ಭಾವಿಸಿ ಅವರ ಸ್ತೋತ್ರಗಳನ್ನು ಪ್ರಶಂಸೆಗಳನ್ನು ಮಾಡಿದ್ದು ಸಂಹಿತೆಯ ಭಾಗ. ಸೊ ಸಂಹಿತೆ ಅಂದರೆ ನಾನು ಯಾರನ್ನ ದೇವತೆಗಳು ಒಂದು ಭಾವಿಸಿ ಅವರ ಪ್ರೀತಿಗೋಸ್ಕರ ಸ್ತೋತ್ರಗಳನ್ನು ಪ್ರಶಂಸೆಗಳನ್ನು ಮಾಡಿದ್ದೇನೋ ಅದು ಸಂಹಿತೆ ಆಯಿತು. ಎರಡನೇ ಭಾಗ ಮುಖ್ಯ ವಾಂಗ್ಮಯದ ಭಾಗ ಅಂದರೆ ಬ್ರಾಹ್ಮಣ ಅಂತ. ಈ ಬ್ರಾಹ್ಮಣ ಅಂದರೆ ಈ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ, ಪೂಜೆ ಮಾಡುವಾಗ ದೇವತೆಗಳನ್ನು ಆವಾಹನೆ ಮಾಡಬೇಕು, ನಮ್ಮಲ್ಲಿ ಬನ್ನಿ ಅಂತ ಕರಿಬೇಕು ಅವ್ರನ್ನ. ಈ ಕಲ್ಪನೆ ಮಾಡ್ಕೊಳ್ಳಿ, ತುಂಬ ನಿಮಗೆ ಬೇಕಾದವರು, ತುಂಬ ನಿಮ್ಮ ಗೌರವಕ್ಕೆ ಪಾತ್ರರಾದವರು ಒಂದು ದಿವಸ ನಿಮ್ಮ ಮನೆಗೆ ಬಂದರು ಅಥವಾ ಬರ್ತೀನಿ ಅಂತ ಹೇಳಿದ್ದಾರೆ, ನಾಳೆ ನಿಮ್ಮ ಮನೆಗೆ ಬರ್ತೀನಿ 4 ಗಂಟೆಗೆ ಸಾಯಂಕಾಲ ಅಂತ ಹೇಳಿದ್ದಾರೆ. ನಾವೇನೇನು ಮಾಡ್ತೀವಿ ಅವಾಗ? ಬಂದರೆ ಬರಲಿ ಬಿಡು, ಬಂದು ಕೂತು ಹೋಗ್ತಾರೆ ಅಂತ ಅನ್ನೋಲ್ಲ ನಾವು. ತುಂಬ ದೊಡ್ಡವರು ನಮ್ಮ ಮನೆಗೆ ಬರೋದೇ ಅಪರೂಪ, ಅವ್ರು ಬಂದಿದ್ದಾರೆ ಅಂದಾಗ ಹಿಂದಿನ ದಿವಸದಿಂದಾನೇ ಪ್ರಿಪರೇಷನ್ ಶುರು ಮಾಡ್ತೀರಿ. ಅವ್ರು ಎಲ್ಲಿ ಕೂಡಿಸ್ಬೇಕು, ಅವ್ರು ತಿಂಡಿ ಬರ್ತಾರೆ, ಯಾವ ಟೈಮಿಗೆ ಬರ್ತಾರೆ, ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಮಾಡಬೇಕಾ, ಮಧ್ಯಾಹ್ನ ಬಂದರೆ ಊಟಕ್ಕೆ ಇಡಬೇಕಾ, ಏನು ಹೇಗೆ ಅದು ಏನು ಮಾಡಬೇಕು ಎಲ್ಲ ಚಿಂತೆ ಮಾಡಿ, ಊಟ ಬರೋದಾದರೆ ಏನು ಅಡುಗೆ ಮಾಡಬೇಕು, ಅವ್ರಿಗೆ ಪ್ರಿಯವಾದದ್ದು ಯಾವುದು ನೋಡಿ, ಇದು ಸಿಂಪಲ್ ನಮ್ಮ ಮನೆಗೆ ಆಗುವಂಥದ್ದು, ಇದು ಅವ್ರಿಗೆ ಪ್ರಿಯವಾಗುವಂಥದ್ದು ಯಾವುದು ಅಂತ ಎಲ್ಲವನ್ನ ಯೋಜನೆ ಮಾಡ್ತೀವಲ್ಲ, ವಿಧಿವಿಧಾನಗಳನ್ನು ಮಾಡ್ತೀವಲ್ಲ, ಅದು ಬ್ರಾಹ್ಮಣ. ಇಲ್ಲಿ ಹಾಗೇನೆ ಸಂಹಿತೆಯಲ್ಲಿ ಯಾರನ್ನ ದೇವತೆಗಳು ಅಂತ ಹೊಗಳಿ ಪೂಜೆ ಮಾಡ್ತಿದ್ವೋ ಅವರನ್ನು ಆವಾಹನೆ ಮಾಡಿ ನಮ್ಮಲ್ಲಿ ಬನ್ನಿ, ನಮ್ಮ ಜಗತ್ತಿಗೆ ಬನ್ನಿ ಅಂತ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಪ್ರೀತಿಗೋಸ್ಕರ ಅವರ ಗೌರವಕ್ಕೋಸ್ಕರ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು ವಿಧಿವಿಧಾನಗಳನ್ನು ಬ್ರಾಹ್ಮಣಗಳು ಅಂತ ಕರೀತಾರೆ. ಇದರೊಳಗೆ ಆ ಪೂಜೆ ಮಾಡಬೇಕಾದ್ರೆ ಆ ವೇದಿಕೆ ಹೇಗೆ ಇರಬೇಕು, ವೇದಿಕೆ ಎತ್ತರ ಎಷ್ಟು ಇರಬೇಕು, ಎಷ್ಟು ಅಗಲ ಇರಬೇಕು ಅನ್ನೋದಾಗಲಿ, ಅಥವಾ ಯಜ್ಞ ಮಾಡುವಂಥ ವಿಧಾನ ಯಾವುದು, ಯಾಗ ಮಾಡುವಂಥ ವಿಧಾನ ಯಾವುದು, ಈ ಯಜ್ಞ ಯಾಗ ಮಾಡೋದಕ್ಕೆ ಸಾಮಾನುಗಳು ಬೇಕಲ್ಲ, ಆ ಸಾಮಾನುಗಳ ಸಿದ್ಧತೆ ಮಾಡೋದು ಹೇಗೆ, ಮಂಟಪ ರಚಿಸೋದು ಹೇಗೆ, ಅದ್ರ ಮೇಲೆ ಚಿತ್ರ ತೆಗೆಯೋದು ಹೇಗೆ, ಇದೆಲ್ಲವೂ ಒಂದು ಅಲಂಕಾರಿಕವಾಗಿ ನಮ್ಮ ಸೃಜನಶೀಲತೆ ಬೆಳೆದದ್ದೇ ಅಲ್ಲಿ. ಬರೀ ಒಂದು ಯಾವುದೋ ಕಟ್ಟೆ ಇಟ್ಟು ಹೋಮ ಮಾಡೋದಲ್ಲ, ಅದನ್ನು ಅಲಂಕಾರ ಮಾಡೋದಿದೆಯಲ್ಲ, ಅಲ್ಲಿ ಸೃಜನಶೀಲತೆ ಬಂತು ಮನುಷ್ಯಂದು. ಅದನ್ನು ಮಾಡಿ ಆ ಪೂಜೆ ಮಾಡುವಂಥದ್ದು. ಆಮೇಲೆ ಬಳಸಬೇಕಾದಂಥ ಮಂತ್ರಗಳು, ಆ ಮಂತ್ರಗಳ ಉಚ್ಚಾರಣೆ ಹೇಗಿರಬೇಕು, ಸ್ಪಷ್ಟತೆ ಹೇಗಿರಬೇಕು, ಇದೆಲ್ಲವೂ ಬರೋದು ಈ ಬ್ರಾಹ್ಮಣಗಳಲ್ಲಿ. ಸಂಹಿತೆ ಅಂದರೆ ಸ್ತೋತ್ರ ಪ್ರಶಂಸೆ ಆದರೆ ಆ ದೇವತೆಗಳನ್ನು ಒಲಿಸಿಕೊಳ್ಳೋದಕ್ಕೆ ಮಾಡುವಂಥ ಯಜ್ಞ ಯಾಗಾದಿಗಳ ಕ್ರಿಯೆಗಳೇನಿದ್ದಾವೆ ಆ ಕ್ರಿಯೆಗಳನ್ನು ಮಾಡಬೇಕಾದಂಥ ವ್ಯವಸ್ಥೆಯನ್ನು ಬ್ರಾಹ್ಮಣ ಅಂತ ಕರೆದಿ. ಇದಾದ್ಮೇಲೆ ಮೂರನೇದ್ದು ಬಹಳ ಮುಖ್ಯವಾಗಿ ಉಪನಿಷತ್ತು ಅಂತ. ಈ ತಾವು ಏನು ದೇವತೆಗಳು ಅಂತ ಭಾವಿಸಿದ್ದಾರೋ ಇಷ್ಟೊಂದು ಜನ ದೇವತೆಗಳಿದ್ದಾರಲ್ಲ, ಒಂದು ಸಲ ಇನ್ನೂ ಚಿಂತೆ ಮಾಡ್ತಾ ಹೋದ ಮನುಷ್ಯನಾಗಿರೋದು ಅದು ಚಿಂತನೆಯಿಂದಾನೆ. ಪ್ರಾಣಿಗಳಿಗೆ ಆ ಚಿಂತನೆ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯ ಚಿಂತನೆ ಮಾಡಿದ ಇಷ್ಟೊಂದು ಜನ ದೇವತೆಗಳಿದ್ದಾರೆ ಅಂತ ಹೇಳಿದ್ವಿ ನಾವು. ಹಾಗಾದ್ರೆ ದೇವತೆಗಳನ್ನು ಯಾರೋ ಸೃಷ್ಟಿ ಮಾಡಿರ್ಬೇಕಲ್ಲ, ಅವ್ರನ್ನ ಯಾರೋ ಸೃಷ್ಟಿ ಮಾಡಿರ್ಬೇಕಲ್ಲ, ಅವ್ರ ಹಿಂದೆ ಒಂದು ದೊಡ್ಡ ತತ್ವ ಇರಬೇಕಲ್ಲ ಅಂತ ಚಿಂತೆ ಮಾಡೋಕೆ ಶುರು ಮಾಡಿದ ಮನುಷ್ಯ. ಈ ದೇವತೆಗಳ ಹಿಂದಿರುವಂಥ ಮಹಾಸತ್ವ ಇರಬೇಕು ಅಂತ ಸಿದ್ಧಾಂತ ಮಾಡಿಕೊಂಡು ಆ ಮಹಾಸತ್ವನೇ ಜಗತ್ತಿನ ಮೂಲ ಆಗಿರಬೇಕು ಅಂತ. ಈ ದೇವತೆಗಳೇ ಎಂದಿಂದಾನೂ ಇದ್ದಾರೆ, ಈ ದೇವತೆಗಳ ಸೃಷ್ಟಿ ಆಗೋದಕ್ಕೊಂದು ಮೂಲ ಸತ್ವ ಇದೆ ಅಂತ ಅನ್ನೋದಾದರೆ ಅದು ಯಾವತ್ತಿಗೂ ಇರಬೇಕಲ್ಲ, ಅದು ಅನಾದಿಯಾಗಿರಬೇಕು. ಮತ್ತು ಎಷ್ಟು ವರ್ಷ ಇರುವಂಥದ್ದು, ಪ್ರಪಂಚ ಇರೋ ತನಕ ಇರುವಂಥದ್ದು. ಆದ್ದರಿಂದ ಅದು ಅನಂತ ಅಂದ್ಕೊಂಡು, ಅದಕ್ಕೆ ಆರಂಭ ಇಲ್ಲ, ಅದಕ್ಕೆ ಅಂತ್ಯ ಇಲ್ಲ, ಅನಾದಿ ಅನಂತ ಅಂದ್ಕೊಂಡು ವಿಶ್ವವ್ಯಾಪಿ ಆಗಿರುವಂಥದ್ದು ಅಂತೆಲ್ಲ ಭಾವಿಸಿ ಆ ಶಕ್ತಿ ಇದೆಯಲ್ಲ, ದೊಡ್ಡ ಮಹಾಸತ್ವ, ಯಾವ ಶಕ್ತಿ ದೇವತೆಗಳ ಹಿಂದಿರುವಂಥ ಮೂಲ ಸತ್ವ ಇದೆಯೋ ಅದಕ್ಕೂ ನನಗೂ ಏನಾದರೂ ಸಂಬಂಧ ಇದೆಯಾ? ಎಷ್ಟು ಚಂದದ ಮಾತು ಸ್ವಾಮಿ ಇದು. ಮನುಷ್ಯ ಎತ್ತರಕ್ಕೆ ಹೋಗುವಂಥ ಬಗೆ ನೋಡಿ, ತಾನು ನಿಸರ್ಗದಲ್ಲಿ ಕಂಡಂಥದ್ದನ್ನು ದೇವತೆ ಅಂತ ನಂಬಿ ಅದನ್ನು ಪೂಜೆ ಮಾಡಿ ಅದಕ್ಕೂ ಹಿಂದೊಂದು ಸತ್ವ ಇರಬೇಕು ಅಂತ ಭಾವಿಸಿ, ಅಷ್ಟೇ ಭಾವಿಸೋದಷ್ಟೇ ಅಲ್ಲ, ಅದಕ್ಕೂ ನನಗೇನಾದರೂ ಸಂಬಂಧ ಇದೆಯಾ ಅಂತ ಹೋಲಿಸೋದಿದೆಯಲ್ಲ, ತನಗೂ ಮತ್ತು ಆ ತತ್ವಕ್ಕೂ ಇರುವಂಥ ಸಂಬಂಧವನ್ನು ಕಲ್ಪಿಸುವಂಥದ್ದು ಚಿಂತನೆಯೇ ಉಪನಿಷತ್ತು. ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಹೇಳಬೇಕು. ನಾನು ಇದ್ದಾನೆ ಅಂತ ಗೊತ್ತಿಲ್ಲ ನಮಗೆ, ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ, ಇದ್ದಾನೆ ಅಂತ ನಂಬಿಕೊಂಡಿದ್ದೀವಿ ನಾವು. ಐಸಾಕ್ ನ್ಯೂಟನ್ಗೊಂದಾಗಿತ್ತು, ಅದು ಹೇಳಿದ್ದೆ ಅನ್ಸ್ಕೊಂಡಿದ್ದೀನಿ ನಾನು. ಐಸಾಕ್ ನ್ಯೂಟನ್ ದೇವರಿದ್ದಾನೆ ಅಂತ ನಂಬಿದವನು. ಅವನು ಮೊಟ್ಟ ಮೊದಲನೇ ವಿಜ್ಞಾನಿ. ಈ ಪ್ಲಾನೆಟರಿ ಸಿಸ್ಟಮ್ ಅಂತ ಏನಿದೆ ನಮ್ಮದು, ಸೂರ್ಯನ ಸುತ್ತಲೂ ನಮ್ಮ ಗ್ರಹಗಳ ಸುತ್ತುವಂಥದ್ದೇನೋ ಚಿತ್ರ ಇದೆ, ಅದರ ಮೊದಲನೇ ಮಾಡೆಲ್ ಮಾಡಿದವನು ಐಸಾಕ್ ನ್ಯೂಟನ್. ಮಾಡೆಲ್ ಮಾಡಿ ಒಂದು ದೊಡ್ಡ ಕೋಣೆಯಲ್ಲಿ ಇಟ್ಟಿದ್ದಂತೆ, ಹಿಂಗೆ ತಿರುಗಿಸಿದಾಗ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗ್ತಾ ಇತ್ತು, ಸರಿಯಾದ ವೇಗದಲ್ಲಿ ತಿರುಗ್ತಾ ಇತ್ತು. ಅದುವರೆಗೂ ಯಾರೂ ಮಾಡಿರಲಿಲ್ಲ.
ಬರೀ ಆಕಾಶದಲ್ಲಿ ಕೆಲವು ನೋಡ್ತಾ ಇದ್ರು, ಕೆಲವನ್ನ ಕಾಣಿಸಿದ್ರಿಲ್ಲ, ಹೇಳಿದ್ ನಂಬ್ಕೊಂಡಿದ್ರು. ಈ ಮಾಡೆಲ್ ಮಾಡಿದಾಗ ಅದನ್ನು ನೋಡೋದಕ್ಕೆ ಅಂತ ಪ್ರಪಂಚದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ರಂತೆ. ಬರ್ದಿದ್ರಂತೆ ಮುಂದೆ ರೂಮಿನ ಮುಂದೆ ಐಸಾಕ್ ನ್ಯೂಟನ್ಸ್ ಮಾಡೆಲ್ ಆಫ್ ದಿ ಪ್ಲಾನೆಟರಿ ಸಿಸ್ಟಮ್ ಅಂತ ಬರ್ದಿದ್ರು. ಖಗೋಳ ಮಾಡೆಲ್ ಇದು ಅಂತ ಮಾಡಿದರು. ಒಬ್ಬ ರಷ್ಯನ್ ವಿಜ್ಞಾನಿ ಬಂದಂತೆ, ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅವನು ಬಂದು ಮಾಡೆಲ್ ನೋಡ್ದ, ಚೆನ್ನಾಗಿ ಅನಿಸ್ತು, ತಿರುಗಿಸಿ ನೋಡ್ದ, ಹೌದು ಅದೇ ವೇಗದಲ್ಲೇ ತಿರುಗ್ತವೆ, ನಿಜವಾಗ ಭೂಮಿ ಹೇಗೆ ತಿರುಗ್ತದೋ ಅದೇ ಥರ ಈ ಮಾಡೆಲಲ್ಲೂ ಭೂಮಿ ತಿರುಗ್ತದೆ ಅಂತೆಲ್ಲ ನೋಡ್ಕೊಂಡ. ಸಂತೋಷ ಆಯಿತು. ನ್ಯೂಟನ್ ಕಡೆ ಬಂದು ಹೇಳಿದಂತೆ, ನ್ಯೂಟನ್ ಏನು ಅದ್ಭುತ ಕೆಲಸ ಮಾಡಿದ್ಯಪ್ಪ, ಭಾಳ ಚೆನ್ನಾಗಿ ಮಾಡಿದ್ಯಾ ಇದನ್ನು. ಏನು ಅಂತ ಕೇಳ್ದ ನ್ಯೂಟನ್. ಆ ಮಾಡೆಲ್ ಮಾಡಿದೆಯಲ್ಲ, ಇದುವರೆಗೆ ಯಾರೂ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಮಾಡೆಲ್ಲು ಅಂತ. ನ್ಯೂಟನ್ ಏನು ಹೇಳಬೇಕು ಅವಾಗ? ನಾನು ಮಾಡಿಲ್ಲ ಇದನ್ನು ಅಂದ. ನಾನು ಮಾಡಿಲ್ಲ. ನೀನು ಮಾಡಿಲ್ಲ, ಮತ್ತು ಬರೆದಿದ್ದಾರಲ್ಲೇ ನ್ಯೂಟನ್ ಮಾಡಿದ್ದು ಅಂತ. ಬರೆದಿದ್ದಾರೆ, ಬಂದು ನಾನು ಮಾತ್ರ ಮಾಡಿಲ್ಲ. ಮತ್ತು ಯಾರು ಮಾಡಿದರು? ಯಾರೂ ಮಾಡಿಲ್ಲ ಅಂದ. ಅವನಂದ, ನ್ಯೂಟನ್ ತಲೆ ಸರಿ ಇದೆಯಾ? ಅಲ್ಲಿ ಮಾಡೆಲ್ ಇದೆ, ತಿರುಗತ್ತೆ ಅದು, ಅದ್ರ ಪ್ರಕಾರ ಎಲ್ಲ ಗ್ರಹಗಳು ತಿರುಗ್ತಾವೆ ಸೂರ್ಯನ ಸುತ್ತ. ಬಂದು ನೀ ಮಾಡಿದ್ದಲ್ಲ ಅಂತ ಇನ್ಯಾರೂ ಮಾಡಿರ್ಬೇಕಲ್ಲ. ಅವನ ಹೇಳ್ದ, ಯಾರೂ ಮಾಡಿಲ್ಲ, ತಾನೇ ಕೂತಿದೆ ಅದು ಅಂದ. ಅವನ ತಮಾಷೆ ಮಾಡಬೇಡ ಕಣಪ್ಪ. ಅವ್ನು ಹೇಳ್ದ, ಒಂದು ಮಾಡೆಲ್ ಇರ್ಬೇಕಾದ್ರೆ ಯಾರೋ ಸೃಷ್ಟಿ ಮಾಡಬೇಕಲ್ಲ, ಯಾರೋ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಇರ್ತದೆ ಹೇಗದು ಅಂತ ಜೋರಾಗಿ ಕೇಳ್ದ. ಅದಕ್ಕೆ ಅವನು ಹೇಳಿದಂತೆ, ನೋಡಪ್ಪ, ಇದು ಒರಿಜಿನಲ್ ಅಲ್ಲ, ಇದು ಕಾಪಿ. ಒರಿಜಿನಲ್ ಅಲ್ಲಿದೆ ಮೇಲೆ. ಈ ಕಾಪಿ ಮಾಡೋದಕ್ಕೆ ಒಬ್ಬ ಇರಬೇಕು ಅಂತ ನಿನ್ನ ಸಿದ್ಧಾಂತ ಆದರೆ, ಒರಿಜಿನಲ್ ಮಾಡೋದವನೊಬ್ಬ ಇರಬೇಕಲ್ಲ ಅನ್ನೋದು ನನ್ನ ಸಿದ್ಧಾಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಾಪಿ ಮಾಡೋದಕ್ಕೆ ಒಬ್ಬ ಮನುಷ್ಯ ಇರಬೇಕು ಅಂತ ನಿನ್ನ ಸಿದ್ಧಾಂತ ಆದರೆ, ಒರಿಜಿನಲ್ ಮಾಡೋದನ್ನೊಬ್ಬ ಇರಬೇಕಲ್ಲ, ಅವನೇ ನಾನು ದೇವರು ಅಂತ ಕರಿತೀನಿ ಅಂತ. ಕಾಣಿಸೋಲ್ಲ ನನಗೆ, ಬಟ್ ಇರಬೇಕು. ಇಲ್ಲದೆ ಹೋದ್ರೆ ಆಗತ್ತೆ ಹೇಗದು? ಈ ನೀ ಹೇಳ್ತೀಯಪ್ಪ, ಒಬ್ರು ಯಾರೋ ಮಾಡದೆ ಹೋದರೆ ಮಾಡೆಲ್ ಎಲ್ಲಿದ್ದು ಬರುತ್ತೆ ಅಂತ ನೀ ಕೇಳ್ತೀಯಲ್ಲ, ಹಾಗೆ ನಾನು ಕೇಳೋದು, ಆ ಮಾಡೆಲ್ ಬಂದದ್ದು ಎಲ್ಲಿಂದ? ಅದನ್ನು ಯಾವನೋ ಮಾಡಿರಬೇಕು, ನಿನ್ನ ಕಣ್ಣಿಗೆ ಕಾಣಿಸಿಲ್ಲ ಅಷ್ಟೇ. ಆದ್ದರಿಂದ ಭಗವಂತ ಇದ್ದಾನೆ ಅಂತ ನಂಬುವಂಥದ್ದು ಐಸಾಕ್ ನ್ಯೂಟನ್ ಕಲಿಸಿದ್ದು ನಮಗೆ. ಇದ್ದಾನೆ, ಬಟ್ ಕಣ್ಣಿಗೆ ಕಾಣಿಸಲ್ಲ, ಇದ್ದಾನೆ ನಂಬ್ಕೊಂಡಿದ್ದೀವಿ ನಾವು ಅಂತ ಹೇಳಿ, ಆ ವೇದ ಭಾಗವನ್ನು, ಯಾವುದು ತನಗೂ ಮತ್ತು ಆ ಪರಸತ್ವಕ್ಕೂ ಸಂಬಂಧವನ್ನು ಕಲ್ಪಿಸುವಂತಹ ಭಾಗ ಏನಿದೆ ವೇದ ಭಾಗ, ಅದನ್ನು ಉಪನಿಷತ್ತು ಅಂತ ಕರೀತೇವೆ. ಇದು ವೇದದ ಕೊನೆ, ಎಂಡ್ ಆಫ್ ವೇದಾಸ್ ಅಂತ. ಅದಕ್ಕೆ ವೇದಾಂತ ಅಂತ ಕರೆಯೋದು ಇದನ್ನು. ವೇದದ ಕೊನೆ ಮಾತು, ಫೈನಲ್ ವರ್ಡ್, ದ ಲಾಸ್ಟ್ ವರ್ಡ್ ಆಫ್ ವೇದಾಸ್. ಅಂದರೆ ಮನುಷ್ಯನ ಚಿಂತನೆಗೆ ಒಂದು ತುತ್ತ ತುದಿ ಅಂತ. ಯಾರನ್ನೋ ದೇವತೆಗಳನ್ಕೊಂಡು ಆರಾಧನೆ ಮಾಡಿ ಒರೆಸಿಕೊಂಡು ಪೂಜೆ ಮಾಡಿ, ಕೊನೆಗೆ ದೇವತೆಗಳ ಹಿಂದೆ ಒಂದು ಮಹಾಸತ್ವ ಇರಬೇಕಲ್ಲ ಅಂತ. ವ್ಯಕ್ತಿ ಅನ್ನಲಿಲ್ಲ, ಅಲ್ಲಿ ದೊಡ್ಡ ಸತ್ವ ಇರಬೇಕು ಅಂದ್ಕೊಂಡು, ಆ ಸತ್ವ ಅವಿನಾಶಿಯಾದದ್ದು, ಅನಂತವಾದದ್ದು, ಅದಕ್ಕೂ ನನಗೇನಾದರೂ ಸಂಬಂಧ ಇರಬೇಕಲ್ಲ ಅಂತ ಕಲ್ಪಿಸಿಕೊಳ್ಳೋದಿದೆಯಲ್ಲ, ಇದು ಚಿಂತನೆಯ ಕೊನೆ ಅಂತ ಹೇಳಿ ಅದನ್ನು ವೇದಾಂತ, ವೇದದ ಕಡೆಯ ಮಾತು ಅಥವಾ ವೇದದ ಫಲಿತಾರ್ಥ ಅಂತ ಕರೀತಾರೆ. ಈ ವೇದದ ರಾಶಿ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಯಾಕಂದ್ರೆ ಹೇಳಿದ್ನಲ್ಲ, ಇದು ಅಪೌರುಷೇಯ, ಯಾರೊಬ್ಬರು ಬರೆದದ್ದಲ್ಲ, ಸಮಗ್ರ ಚಿಂತನೆಯ ಸಾರ ಫಲ ಅದು. ತಮಗೇನು ತೋಚಿತ್ತು ಎಲ್ಲರೂ ಬರೆದು ಹಾಕಿದ್ರು. ಅದು ಎಷ್ಟು ದೊಡ್ಡ ರಾಶಿಯಾಗಿತ್ತು ಅಂದರೆ, ಕಾಡಿನ ಹಾಗೆ ಆಗಿತ್ತು ಅಂತ ಹೇಳ್ತಾರೆ. ದೊಡ್ಡ ಮಹಾ ಕಾಡಿದ್ದ ಹಾಗೆ, ಯಾರು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲಂತೆ. ಆಗ ಕೃಷ್ಣ ದ್ವೈಪಾಯನರು ಬಂದು ಅದನ್ನು ಸರಿಯಾಗಿ ವಿಭಜನೆ ಮಾಡಿ, ಆ ಕಾಡಿದ್ದನ್ನು ಸರಿಯಾಗಿ ಕತ್ತರಿಸಿ, ಬೇಡಾದದ್ದನ್ನು ತೆಗೆದುಹಾಕಿ, ಇರೋದನ್ನು ಚೆನ್ನಾಗಿ ಬೆಳೆಸಿ ಒಂದು ಸುಂದರವಾದ ತೋಟವನ್ನಾಗಿ ಮಾಡಿದರು. ಅವರು ವೇದಗಳನ್ನು ಭಾಗ ಮಾಡಿದ್ದರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು ಅಂತ ಹೇಳ್ತೀವಿ. ವೇದವ್ಯಾಸರು ಮಾಡಿದಂಥ ಬಹುದೊಡ್ಡ ಕೆಲಸ ಅಂದರೆ, ನಮಗೆ ಅಪಾರ ಜಲರಾಶಿ ಹಾಗೆ ಇದ್ದಂಥ, ಕಾಡಿನ ಹಾಗೆ ಇದ್ದಂಥ ಜ್ಞಾನದ ಸಮೂಹವನ್ನು ಸರಿಯಾಗಿ ವಿಭಜನೆ ಮಾಡಿ ಒಂದು ಹಂತಕ್ಕೆ ತಂದು, ಅದೊಂದು ಓದೋದಕ್ಕೆ ಅನುಕೂಲ ಆಗುವ ಹಾಗೆ, ಚಿಂತನೆಗೆ ನೆಲುಕುವ ಹಾಗೆ, ಬೇಡಾದದ್ದನ್ನು ತೆಗೆದು ಹಾಕಿ ಮಾಡಿದ್ರಲ್ಲ, ಅದಕ್ಕೆ ವೇದವ್ಯಾಸರು ಆದರು ಅಂತ. ನನಗೆ ಇತ್ತೀಚೆಗೊಂದು ವಿಶೇಷ ಅನುಭವ ಆಯಿತು. ನಮ್ಮ ಮನೆಯಲ್ಲಿ ಪೇಂಟ್ ಮಾಡಿಸ್ತಾ ಇದ್ದೆ ಮನೆಗೆ. ನಿಮಗೆಲ್ಲ ಅನುಭವ ಇದೆ, ಮನೆಯಲ್ಲಿ ಇದ್ಕೊಂಡೇ ಪೇಂಟ್ ಮಾಡಿಸುವಷ್ಟು ಕಷ್ಟದ ಕೆಲಸ ಇನ್ಯಾವುದೂ ಇಲ್ಲ. ಹೊಸ ಮನೆಗೆ ಪೇಂಟ್ ಮಾಡಿಸ್ಬೋದು, ಅಲ್ಲೇ ಇದ್ಕೊಂಡು, ಅಂದರೆ ನಿರ್ವಾಸಿತರಿದ್ದಂಗೆ ಇರಬೇಕು. ಇಲ್ಲಿ ಕಿತ್ಕೊಂಡೋಗಿ ಅಲ್ಲಿ ಇಡೋದು, ಅಲ್ಲಿ ಪೇಂಟೋಗಿ ಎತ್ಕೊಂಡು ಇಲ್ಲಿ ಬರೋದು, ಈ ಥರ ನಡೀತಾ ಇತ್ತು. ನನ್ನ ಕೋಣೆ ಮಾಡೋಕ್ಕೆ ಬಂದಾಗ ಸ್ವಲ್ಪ ಇನ್ನೂ ಕಷ್ಟದ ಪರಿಸ್ಥಿತಿ. ಸ್ವಲ್ಪ ಪುಸ್ತಕ ಇದೆ, ನಮ್ಮ ಎಷ್ಟು ಕಡೆ ಇರೋದೇ ಒಂದು ಪುಸ್ತಕ ಅಲ್ವಾ. ಒಂದು 4-5 ಸಾವಿರ ಪುಸ್ತಕ ಇದೆ ನನ್ನ ಮನೇಲಿ. ಅದನ್ನು ಅವ್ರೇನು ಮಾಡಿದ್ರು, ಪೇಂಟ್ ಹಚ್ಚೋ ಎಲ್ಲ ತೆಗೆದು ಪಾಪ ಪ್ರೀತಿಯಿಂದ ಅವ್ರೇನು ಬಿಸಾಕಲಿಲ್ಲ, ತೆಗೆದು ತೆಳಗಡೆ ಒಂದು ಚಾಪಿ ಹಾಸಿ ಎಲ್ಲ ಪುಸ್ತಕ ಇಟ್ಟು ಮೇಲೆ ಒಂದು ಬಟ್ಟೆ ಹೊಚ್ಚಿ ಪೇಂಟ್ ಹತ್ತಬಾರ್ದು ಅಂತ ಮುಚ್ಚಿಟ್ಬಿಟ್ರು. ಗುಡ್ಡದ ಥರ ಆಗಿತ್ತದು. ಅವರೇನೋ ಪೇಂಟ್ ಮಾಡಿ ಹೋಗ್ಬಿಟ್ರು. ಅದನ್ನು ವಾಪಸ್ ಹಚ್ಚಬೇಕಲ್ಲ, ನನಗೆ ಯಾಕಾದ್ರೂ ಪುಸ್ತಕ ತಂದು ಅನ್ನೋಂಗೆ ಆಗ್ಬಿಟ್ಟು. ಅಷ್ಟು ಪುಸ್ತಕ ಇದೆ. ಒಂದು ಪುಸ್ತಕ ಕನ್ನಡ ಸಿಗುತ್ತೆ, ಇನ್ನೊಂದು ಯಾವುದೋ ಪುಸ್ತಕ ಬೇರೆ ಸಿಗುತ್ತೆ, ಒಂದು ಸೈನ್ಸ್ ಸಿಗುತ್ತೆ, ಒಂದು ಫಿಸಿಕ್ಸ್ ಸಿಗ್ತದೆ. ಅದು ಎಲ್ಲಿಡೋದಪ್ಪ, ಜೋಡಿಸೋದು ಹೇಗೆ? ನಾನು ಹೆಂಡತಿ ಸುಮಾರು 3 ದಿವಸ ಬೆನ್ನು ಮುರ್ಕೊಂಡಿದ್ದೀವಿ ಅದಕ್ಕೋಸ್ಕರ.
ಅದು ತಂದು ಇಲ್ಲಿಡಬೇಕಲ್ಲ, ಕರೆಕ್ಟ್ ನನಗೆ ಸಿಗಬೇಕಲ್ಲ. ನನಗೆ ಸಿಗದಿದ್ದರೆ ಪ್ರಯೋಜನ ಏನು ಮುಂದೆ? ಬುಕ್ ಶೆಲ್ಫ್ ಅಂತ ಇರ್ತದೆ, ಕೆಲವರು ಮನೇಲಿ ನೋಡ್ಬೇಕು ಪುಸ್ತಕ, ಬೇಕಾದಾಗ ಸಿಗೋದೇ ಇಲ್ಲ. ಅವು ಬೇಡದಾಗ ಅಲ್ಲೇ ಬಿದ್ದಿರ್ತಾರೆ, ಅಯ್ಯೋ ಇಲ್ಲೇ ಇದೆಯಲ್ಲ ಪುಸ್ತಕ ಇದು ಅಂತ, ಬೇಕಾದಾಗ ಸಿಕ್ಕಿರಲ್ಲ. ಅದು ಹಂಗೆ ಆಗಬಾರ್ದು, ನನಗೆ ಸಿಗಬೇಕು ಅಂತ ಒಂದು ಭಾಗ ಮಾಡ್ಕೊಂಡಿದ್ದೀನಿ. ಸೈನ್ಸಲ್ಲಿ ಇರಬೇಕು, ಫಿಲಾಸಫಿಯಲ್ಲಿ ಇರಬೇಕು, ಕನ್ನಡ ಇರಬೇಕು, ಇಂಗ್ಲೀಷ್ ಇರಬೇಕು ಅಂತ. ಅವನು ಎತ್ತಿ ಎತ್ತಿ ಜೋಡಿಸೋದ್ರಾಗ ವೇದವ್ಯಾಸರ ಕಷ್ಟ ಏನು ಅಂತ ಅರ್ಥ ಆಯಿತು. ನನಗೊಂದು 3-4 ಪುಸ್ತಕ ಜೋಡಿಸೋದೇ ಎಷ್ಟು ಕಷ್ಟ ಆಗಿರಬೇಕಾದ್ರೆ ವೇದವ್ಯಾಸರಿಗೆ ಆ ಜ್ಞಾನದ ನಿಧಿಯನ್ನು ಭಾಗ ಮಾಡ್ಬೇಕಾದ್ರೆ ಏನು ಕಷ್ಟ ಆಗಿರಬೇಕು ಅಂತ ಅನಿಸ್ತು. ನಮಗೆಲ್ಲ ಅನುಭವ ಆಗಿರ್ತದೆ. ಎಷ್ಟು ದೊಡ್ಡ ಜ್ಞಾನ ವೇದವ್ಯಾಸರದು ಅಂದರೆ ಕವಿಗಳು ಸೋತು ಹೋಗ್ತಾರೆ ಅವ್ರ ಮಾತನ್ನು ವರ್ಣನೆ ಮಾಡಬೇಕಾದ್ರೆ, ಅವ್ರ ಶಕ್ತಿಯನ್ನು ವರ್ಣನೆ ಮಾಡಬೇಕಾದ್ರೆ. ಒಂದೇ ಒಂದು ಮಾತು ಹೇಳಿಬಿಡ್ತಾನೆ ಕವಿ ಕೊನೆಗೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ. ಅದಕ್ಕೇನು ದೊಡ್ಡ ಮಾತಿಲ್ಲ. ಎಷ್ಟು ದೊಡ್ಡವರು ಅಂದರೆ ವಿಶಾಲ ಬುದ್ಧಿ. ಅದನ್ನೇ ಇನ್ಫಿನಿಟ್ ಅಂತ ಮಕ್ಕಳು ಆಟ ಆಡ್ಬೇಕಾದ್ರೆ ಆಡ್ತಿರ್ತಾರೆ. 10, 50, 100, 120 ಆ ಕಾಂಪಿಟೇಷನ್, ಹೆಚ್ಚಿಗೆ ನಂಬರ್ ಯಾವ್ದು ಹೇಳೋದು ಅಂತ. ಕೊನೆಗೆ ಹೇಳ್ತಾನೆ, ನೀ ಏನು ಹೇಳ್ತೀವೋ ಅದಕ್ಕೆ 100 ಅಂತ. ನೀ ಏನು ಹೇಳಿದ್ರು ಕಡೆಗೆ 100. ಅದು ಲಿಮಿಟೇ ಇಲ್ಲ, ನೀ ಏನು ಬೇಕಾದ್ರೆ 100 ಸೇರ್ಕೊಂಡು ಹೋಗ್ತದೆ. ಹಾಗೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯ ತಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಈ ಪ್ರದೀಪ ಅನ್ನೋ ಪದ ನನ್ನ ಮನಸ್ಸಲ್ಲಿ ಬಹಳ ಕೊರೆದುಬಿಟ್ಟಿತ್ತು. ಜ್ಞಾನಮಯ ಪ್ರದೀಪ, ಯಾವಾಗಲೂ ಪ್ರಕಾಶಮಾನ ಉರಿಯುವಂಥ ಜ್ಞಾನಮಯ ಪ್ರದೀಪ. ಅದು ಮಕ್ಕಳಿಗೆ ಪ್ರದೀಪ ಅಂತ ಹೆಸರಿಟ್ಬಿಡ್ತೀವಿ, ಚೆನ್ನಾಗಿದೆ ಅಂತ. ಆದರೆ ಪ್ರದೀಪದ ಅರ್ಥ ಎಷ್ಟು ಚಂದ ಅಂದರೆ, ಪ್ರದೀಪ ಅಂದರೆ ದೀಪ ಅಲ್ಲ. ಬರೀ ದೀಪ ಆಗಿದ್ರೆ ಪ್ರದೀಪ ಅಂತ ಯಾಕೆ ಹೆಸರಿಡ್ತಿದ್ರು? ಯಾವುದು ಸೆಲ್ಫ್ ಇಲ್ಯುಮಿನೇಟಿಂಗ್, ತನ್ನ ಸ್ವಶಕ್ತಿಯಿಂದ ಪ್ರಖರವಾಗಿ ಉರಿತದೋ ಮತ್ತು ಯಾವಾಗಲೂ ಉರಿತಾ ಇರ್ತದೋ ಆ ದೀಪವನ್ನು ಪ್ರದೀಪ ಅಂತ ಕರೀತಾರೆ. ಯಾವುದು ತನ್ನ ಸ್ವಶಕ್ತಿಯಿಂದ ಸದಾಕಾಲ ಉರಿಯುವಂಥ ದೀಪ ಅದು ಪ್ರದೀಪ. ಅದರ ಮೂಲಕ ಬೇರೆ ದೀಪಗಳನ್ನು ಹಚ್ಕೋಬೇಕು. ಬೇರೆ ದೀಪಗಳಿಗೆ ಒಂದು ಸೋರ್ಸ್ ಇದೆ, ಇದು ಸೆಲ್ಫ್ ಸೋರ್ಸ್. ಇದು ತನ್ನಷ್ಟಕ್ಕೆ ತಾನೇ ತನ್ನ ಸ್ವಶಕ್ತಿಯಿಂದ ಉರಿಯುವಂಥದ್ದು. ಅದಕ್ಕೆ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಅಂತಹ ಪ್ರದೀಪರಾದಂಥವರು ವೇದವ್ಯಾಸರು.